ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಚಿಕನ್ ಬಿರಿಯಾನಿ ಮಾಡಕತ್ತೀವಿ ರೀ. ನೋಡ್ರಿ, ಚಿಕನ್ 3 ಕಿಲೋ ಚಿಕನ್ ತೊಗೊಂಡಿನಿ. ಅದು ಉಪ್ಪಿನ ನೀರಾಗ 3 ಗಂಟೆ ನೆನೆಸಿಡ್ಬೇಕು ರೀ. ನಾ ಮಾಡೋದು ರೀತಿ ಹ್ಯಾಂಗದ ರೀ. ನೋಡ್ರಿ, ಉಳ್ಳಾಗಡ್ಡಿ ತೊಗೊಂಡು ಉಳ್ಳಾಗಡ್ಡಿ ಖರ ಕೊಯ್ಯನ್ ನೋಡ್ರಿ ಕೊಯ್ಯದರ ಆಯಿತು. ಉಳ್ಳಾಗಡ್ಡಿ ಕೊಯ್ಯದ ಚಾಕುನೇ ಮಂಡಾಯ್ತು ನೋಡ್ರಿ. ಚಾಕು ಹಂಗೆ ಕೂರು ಮಾಡೇ ಬಿಟ್ರಿ. 6:20 ಮುಂಜಾನೆ. ನೋಡ್ರಿ, ಈಗ ಕಡಾಯಿ ಇಡಂಬ್ರಿ. ಕಡಾಯಿ ಕಾವಾಗಂತಡ ಸ್ವಲ್ಪ ಎಣ್ಣೆ ಹಾಕಮ್ಮಿ. ಎಣ್ಣೆ ಹಾಕಂತಡ ಉಳ್ಳಾಗಡ್ಡಿ ಹಾಕಂಬರ್ರಿ. ನೋಡ್ರಿ ಹ್ಯಾಂಗೆ ಅರ್ಲತ್ತಾವ ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಸಣ್ಣ ಚಲೋ ಫ್ರೈ ಮಾಡ್ಬೇಕ್ರಿ. ಒಂದು ಸೈಡಿಗೆ ಬಿಸಿನೀರು ಇಟ್ಟೀನಿ. ನೋಡ್ರಿ, ಉಳ್ಳಾಗಡ್ಡಿ ರೀ ಫ್ರೈ ಆಗ್ಯಾವ್ರಿ. ಸ್ವಲ್ಪ ಸೈಡಿಗೆ ತೆಗಿಯಮ್ಮೆಲ್ಲ. ನೋಡ್ರಿ, ಅವ್ಕೆ ಮಿಕ್ಸಿ ಹಾಕಮ್ಮಿ. ಉಳ್ಳಾಗಡ್ಡಿಗೆ ಮಿಕ್ಸರ್ದಾಗ ಹಾಕಿ ಸಣ್ಣ ಮಾಡಿಬಿಟ್ಟವ್ರಿ. ನೋಡ್ರಿ, ಒಂದು ಸೈಡಿಗೆ ಇಡಮಿ. ನೋಡ್ರಿ, ಹಂಗೆ ಬಿಸಿನೀರು ಮುಂಜಾನೆ ಬಿಸಿನೀರು ಕುಡ್ಲಿತ್ತದ್ರಿ. ನೋಡ್ರಿ, ಬಿಸಿನೀರು ಕುಡಿದು ಸ್ವಲ್ಪ ಹೊಟ್ಟೆ ಬಿಸಿನೀರು ಕುಡಿಯೋ ಹೊಟ್ಟೆ ಗುಡುಗುಡು ಮಾಡ್ಲತ್ತಿದ್ರಿ. ನೋಡ್ರಿ, ಹಂಗೆ ಸ್ವಲ್ಪ ಜಳಕಕ್ಕೆ ಹೋಗಿ ಜಳಕ ಮಾಡಬಾರಂಬ್ರ ಹಂಗೆ ರೀ. ನೋಡ್ರಿ, ಜಳಕ ಮಾಡಿ ಆಯ್ತು ರೀ. ಜಳಕ ಮಾಡೋದಾಗನ ನೋಡ್ರಿ, ಚಿಕನ್ನರೇ 3 ಗಂಟೆ ಆಯ್ತು ರೀ ನೆನೆಸಿಟ್ಟು. ನೋಡ್ರಿ, ಎಲ್ಲ ಅದ್ರ ನೀರು ತೆಗಿಯಂಬ್ರಿ. ಅದ್ರೂ ನೋಡ್ರಿ, ಇದ್ರಾಗ ಎಲ್ಲ ಮಸಾಲ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ. ನೋಡ್ರಿ, ಏನೇನು ಮಸಾಲ ಹಾಕ್ಬೇಕು ಏನೇನಿಲ್ಲ ನಿಮಗೆಲ್ಲ ತೋರಿಸ್ತೀನಿ ಬರ್ರಿ. ನಾವೆಲ್ಲ ಮಸಾಲ ಒಂದು ತೊಲೆ ಹಾಕಿಟ್ಟೇನಿ ರೀ. ಎಲ್ಲ ಒಂದೊಂದು ಬಟ್ಲಾಗ್ರಿ ತೋರಿಸ್ತೀನಿ. ನೋಡ್ರಿ, ಇದು ಅದ್ರಾಗ ಪೇಸ್ಟ್ ರೀ. ಅದ್ರಾಗ ಬೆಳ್ಳುಳ್ಳಿ ಪೇಸ್ಟ್ ಹಾಕಂಬ್ರಿ. ಫಸ್ಟ್ ಇದು ಹಾಕಿ ಸ್ವಲ್ಪ ಚಂದ ಮಿಕ್ಸ್ ಮಾಡಂಬ್ರಿ. ಮಿಕ್ಸ್ ಮಾಡಿದ ಬಳಿಕ ಆಮೇಲೆ ಒಂದು ಮೊಸರಿನ ಪ್ಯಾಕೆಟ್ ತೊಗೊಂಬ್ರಿ. ಮೊಸರಿನ 1/2 kg ಮೊಸರಿನ ಪ್ಯಾಕೆಟ್ ತೊಗೊಂಡ್ರಿ. ಅದ್ರಾಗ ಅರ್ಧ ಮೊಸರಿನ ಪ್ಯಾಕೆಟ್ ಹಾಕಿ ಚಲೋ ಮತ್ತೆ ಮಿಕ್ಸ್ ಮಾಡ್ಬೇಕು ರೀ. ಮಿಕ್ಸ್ ಮಾಡಂತ ಉಕ್ಕಿದೆಲ್ಲ ಮಸಾಲೆ ಹಾಕ್ಬೇಕು. ನೋಡ್ರಿ, ನಿಮಗೆ ಏನೇನು ಹಾಕ್ಬೇಕು ತೋರಿಸ್ತೀನಿ. ಇದು ಅರಿಶಿಣ ಪುಡಿ ರೀ. ಅರಿಶಿಣ ಪುಡಿ ಹಾಕಿದೆವು. ಇದ್ರ ಮೇಲೆ ಚಿಕನ್ ಮಸಾಲ ಹಾಕಿದೆವು ರೀ. ಆಮೇಲೆ ಇದೇನೋ ಬಿರಿಯಾನಿ ಮಸಾಲ. ನೋಡ್ರಿ, ಬಿರಿಯಾನಿ ಮಸಾಲ ಹಾಕಿದೆವು. ಆಮೇಲೆ ಸ್ವಲ್ಪ ಖಾರ ರೀ, ಮಸಾಲೆ ಖಾರ ಹಾಕಿ ಚಂದ ಕೈಲೇ ಮಿಕ್ಸ್ ಮಾಡ್ಬೇಕು ರೀ. ಮಿಕ್ಸ್ ಮಾಡಿದ ಬಳಿಕ ಎಣ್ಣೆ ಉಳ್ಳಾಗಡ್ಡಿ ಫ್ರೈ ಮಾಡಿದ ಎಣ್ಣೆ ಉಳಿತಲ್ರಿ, ಅದೇ ಎಣ್ಣೆ ಸ್ವಲ್ಪ ಮೇಲೆ ಹಾಕಿ ನೋಡ್ರಿ ಕೈಲೇ ಚಂದ ಮತ್ತೆ ಮಿಕ್ಸ್ ಮಾಡ್ಬೇಕು ರೀ. ಮಿಕ್ಸ್ ಮಾಡಿದಾಗನ ಉಳ್ಳಾಗಡ್ಡಿ ಮಿಕ್ಸಿ ಹಾಕಿಟ್ಟಿದಲ್ರಿ. ನೋಡ್ರಿ, ಅವೇ ಮತ್ತು ಉಳ್ಳಾಗಡ್ಡಿ ಪೇಸ್ಟ್ ಮತ್ತು ಇದ್ರ ಹಾಕಿ ಮತ್ತೊಂದು ಸಾರಿ ಚಲೋ ಮಿಕ್ಸ್ ಮಾಡ್ಬೇಕು ರೀ. ಮಿಕ್ಸ್ ಮಾಡೋಂತರ ಉಳ್ಕಿದೆಲ್ಲ ಕೊತ್ತಂಬರಿ ಪುದೀನ ಇವೆಲ್ಲ ಹಾಕ್ಬೇಕು ರೀ. ನಾವು ಪುದೀನ ಹಾಕೀನಿ ರೀ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಂತಡ ಕೊತ್ತಂಬರಿ ಹಾಕೋಣ. ಮತ್ತು ಆಮೇಲೆ ಇವು ತಪ್ಪಲ್ರಿ, ಇದು ಮೆಣಸಿನಕಾಯಿ ಅವಕ್ಕೆಲ್ಲ ಸಣ್ಣ ಮಸಾಲೆ ಇರ್ತಾವೆ ರೀ. ನೋಡ್ರಿ, ಇನ್ನೊಂದು ಸಾರಿ ಎಲ್ಲ ಚಂದ ಮಿಕ್ಸ್ ಮಾಡಮ್ರಿ. ಮಿಕ್ಸ್ ಮಾಡಿದ್ರೆ ಆಯಿತು. ನೋಡ್ರಿ, ಮತ್ತೆ ಇದಕ್ಕೆ ಒಂದು ಅರ್ಧ ಗಂಟೆ ಮುಚ್ಚಿಡಮ್ರಿ. ನೋಡ್ರಿ, ಒಂದು ಸೈಡಿ ಈ ಕಡೆ ಒಂದು ಬೊಗಣ್ಯಾಗ ಅಕ್ಕಿ ತೊಳೆದಕ್ಕೆ ಅಕ್ಕಿ ಇಡಮ್ರಿ. ನೋಡ್ರಿ, ಅಕ್ಕಿಯಾರ ಹಾಕಿದ್ರೆ ಒಳಗೆ ಇವು ಬಿರಿಯಾನಿ ತಪ್ಪಲ, ಮೆಣಸಿನಕಾಯಿ, ಇಲಾಯ್ಚಿ, ಸ್ವಲ್ಪ ಲವಂಗ ಎಲ್ಲ ಸ್ವಲ್ಪ ಮಸಾಲೆ ಇರ್ತಾವಲ್ರಿ, ಬಿರಿಯಾನಿ ಮಸಾಲ ಇವೆಲ್ಲ ಹಾಕಿ ಈಗ ಸ್ವಲ್ಪ 75% ನಮ್ಮ ಅಕ್ಕಿ ಕುದಿಬೇಕು ರೀ. 75% ಅಕ್ಕಿ ಕುದಿಯೋಣ ಆಮೇಲೆ ತೆಗಿಬೇಕು ರೀ. ನೋಡ್ರಿ, ನಮ್ಮ 75% ಅಕ್ಕಿಯಾರೆ ಕುದ್ದದ ರೀ. ನೋಡ್ರಿ, ಒಂದು ಸೈಡಿಗೆ ಚಿಕನ್ ಬಗೋಣಿ ಇಟ್ಟಿದ್ದೇವೆ ರೀ. ನೋಡ್ರಿ, ಅನ್ನಾರೇ ಕುದ್ದದ ರೀ. 75% ಕುದಿಯೋಣ. ಇದರಂತ ಇದಕ್ಕೆ ಈಗೆಲ್ಲ ನೀರು ಬಸೋದಕ್ಕೆ ಈ ಚಿಕನ್ ಮಸಾಲೆ ಇದ್ರ ಮೇಲೆ ಹಾಕ್ಬೇಕ್ರಿ. ಸೋಕಾಸ್ ಎಲ್ಲ ಕಡೆ ಚಂದ ಹಾಕಿ ಸುತ್ತಮುತ್ತ ಚಂದ ಹಾಕಿ ಆಮೇಲೆ ಎಲ್ಲ ಒಂದು ಲೆವೆಲ್ ಮಾಡ್ಕೊಂಡು ಆಮೇಲೆ ಮ್ಯಾಲೆ ಸ್ವಲ್ಪ ಪುದೀನ ಸ್ವಲ್ಪ ತುಪ್ಪ ಹಾಕೀನಿ ರೀ. 10 ನಿಮಿಷ ಇಡ್ಬೇಕ್ರಿ ಗ್ಯಾಸಿನ ಮೇಲೆ ರೀ. ಬಳತನ ಇಡಬೇಡದ್ರಿ. ಒಂದು 10 ನಿಮಿಷ ರೀ. ಅದು ಗ್ಯಾಸ್ ಅಂದ್ರೆ ಎಷ್ಟು ಮೀಡಿಯಮ್ ಸೈಜ್ದಾಗ ಇಡ್ಬೇಕ್ರಿ. ಈ ಕಡೆ ಫುಲ್ ಇರ್ಲಾರ್ದೆ ಈ ಕಡೆ ಸಣ್ಣ ಇರ್ಲಾರ್ದೆ ಮೀಡಿಯಮ್ ಸೈಜ್ದಾಗ ಇಟ್ಕೆ ಮ್ಯಾಲೆ ಮೂತ ಮುಚ್ಬೇಕ್ರಿ. ಫುಲ್ಲು ಪ್ಯಾಕ್ ಮಾಡಿಬಿಡ್ಬೇಕ್ರಿ. ಎಲ್ಲಿ ಒಳಗಿನ ಗಾಳಿ ಹೊರಗೆ ಹೋಗ್ಬಿಡೋದು. ಹಂಗೆ ಫುಲ್ ಪ್ಯಾಕ್ ಮಾಡಿ ಮೇಲೆ ಬೊಗಣಿ ಇಟ್ಟಿನಿ ರೀ ವಜ್ಜಿ, ಎಲ್ಲಿ ಗಾಳಿ ಹೋಗ್ಬಿಡೋದು ಹಂಗತ್ತೇಳಿ. ನೋಡ್ರಿ, ಒಂದು 10 ನಿಮಿಷ ಬಿಟ್ಕೇನು ಆಮೇಲೆ 10 ನಿಮಿಷ ಆಯಿತು. ನೋಡ್ರಿ, ಈಗ ನಮ್ಮ ಬಿರಿಯಾನಿ ರೆಡಿ ಆಗ್ಯದ್ರಿ. ನೋಡ್ರಿ, ಬಿರಿಯಾನಿ ಟೇಸ್ಟ್ ಮಾಡೋಕ್ಕೆ ನಿಮ್ಗೆ ಹೇಳ್ತೀನಿ ರೀ. ಬಿರಿಯಾನಿ ಹ್ಯಾಂಗಾಗ್ಯದ ಹ್ಯಾಂಗಿಲ್ಲ ನೋಡ್ರಿ. ಎಷ್ಟು ಉದುರಾಗ್ಯದ್ರಿ ಬಿರಿಯಾನಿ. ನೋಡ್ರಿ, ತೋರಿಸ್ತೀನಿ ನಿಮಗೆ. ನೋಡ್ರಿ, ಲೆಗ್ ಪೀಸ್ ಸರಿ ಹಾಕೊಂಡು ನನ್ನ ಮಗಳಿಗೆ ಹಾಕೊಂಡೀನಿ ರೀ. ನಮ್ಮ ಮಗಳಿಗೆ ಫುಲ್ ಇಷ್ಟ ಆಗ್ಯದ್ರಿ ಬಿರಿಯಾನಿ ರೀ. ನೋಡ್ರಿ, ನಾನು ಅಂತೂ ತಾಕೊಂಡು ನೋಡ್ತೀನಿ ರೀ ಬಿರಿಯಾನಿ ಹ್ಯಾಂಗಾಗ್ಯದ ಏನಿಲ್ಲ ಸರ್. ನಿಮ್ಗೆ ಟೇಸ್ಟ್ ಮಾಡಿ ಹೇಳ್ತೀನಿ ರೀ. ಬಿರಿಯಾನಿ ರೀ ಸೂಪರ್ ಆಗಿದ್ರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ.